ಮಠ ಮಧ್ಯಾಹ್ನದಾಗ ಸುಟ್ಕೊಂತ ಸುಡುಗಾಡ್ದಾಗ ನಟ್ಟ ನಡು ರಾತ್ರಿಯಾಗ ಅಮಾಸಿ ಕತ್ತಲದಾಗ ಹಕ್ಕಿ ಪಡ ಕಟ್ಟಿ ಹೆಕ್ಕಿ ಹೇಳ್ತಾನ. ಬಾಳ ದಿನದ ಮ್ಯಾಗ ಈ ಅರಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಾಳ. ಮರು ತುಂಬಾ ಕಾಳು ತೆಲಿಗೆ ಸುತ್ತಕೊಳಕ ರುಂಬಾಲು ತಗೊಂಬಾರಬೇ ಗೌಡ್ಶಾಲಿ. ಶಿವಲಿಂಗ ದಣಿ, ಹಲೋ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿದೆ. ಭಿಕ್ಷಾಟನಿಗೆ ಅಂತ ಬಹಳ ದೂರದ ಹಳ್ಳಿಗೆ ಹೋಗಿದ್ದೇನು? ಹೌದ್ರಿ ಧಣ್ಯರ, ಈ ಬುಡ್ಬುಡ್ಕೆನ ಕಾಯ್ಕಾಲ ಹಂಗೈತಲ್ರಿಪ್ಪ. ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗಲ್ಲೇನ್ರಿಪ್ಪ, ಈ ತೊಗಲಿನ ಹೊಟ್ಟಿಗೆ ಹಿಟ್ಟಾಗ್ತೈತಿ, ಈ ಎಲಿಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಅರಿಬಿ ಸಿಗ್ತೈತಿ. ಹೊಟ್ಟಿ ಬಟ್ಟಿ ಏನೋ ತುಂಬುತ್ತ, ಆದ್ರೆ ನೀನು ಈ ರೀತಿ ಭಿಕ್ಷೆ ಬೇಡದು ಬೇಡ ಅಂತ ನನಗನ್ಸುತ್ತೆ. ಅಲ್ಲೋ ಶಿವಲಿಂಗ, ನಿನಗೇನು ಬೇಕೋ ಅದನ್ನೆಲ್ಲ ಈ ಅರಮನೆಯಿಂದ ತಗೊಂಡು ಹೋಗು ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಕೇಳ್ತೀಯ ನೀ ನನ್ನ ಮಾತನ್ನ? ಕೇಳೋದಿಲ್ಲ. ತುಂಬ ಸ್ವಾಭಿಮಾನಿ ಕಾಣೋ ನೀನು. ನೋಡು ಶಿವಲಿಂಗ, ನಿನ್ನ ಅಜ್ಜ ಮುತ್ತಜ್ಜ ನಿಮ್ಮ ಪೂರ್ವಿಕರೆಲ್ಲ ಹೇಳಿದ ಭವಿಷ್ಯದ ವಾಣಿಯಿಂದ ತಾನೇ ಈ ನಮ್ಮ ಅರಮನೆ ಭಾಗ್ಯದ ಬೆಳಕನ್ನು ಕಂಡಿರೋದು. ನಮ್ಮಪ್ಪ ಅಜ್ಜ ಮುತ್ತಜ್ಜರು ನಿಮ್ಮ ಹಿರಿಯರು ಹೇಳಿದ ಭವಿಷ್ಯದ ವಾಣಿಯಿಂದ ಎಣಿಸಲಾಗದಷ್ಟು ಅಳತೆಗೂ ಮೀರಿದ ಆಸ್ತಿಯನ್ನು ಗಳಿಸಿದ್ದಾರೆ. ಆ ನಿಮ್ಮಪ್ಪ ಒಂದು ದಿವಸನೂ ನಮ್ಮ ಮನೆಯಲ್ಲಿ ವಸ್ತಿ ಇರಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿ ಹೋಗಲಿಲ್ಲ. ನೀನಾದರೂ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿದ್ಬಿಟ್ರೆ ನಿಮ್ಮ ಋಣ ಮುಟ್ಟಿಸುವ ಅವಕಾಶ ಕಿಂಚಿತ್ತಾದರೂ ನಮ್ಗೆ ಸಿಗುತ್ತೆ ಅಂತ ಭಾವನೆ ನಂದು. ಋಣದ ಮಾತು ಯಾಕೆ ಮಾತಾಡ್ತೀರಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ? ಇದು ನಿಮ್ಮ ದೊಡ್ಡ ಗುಣ ಐತಿ ಧಣಿ. ಧಣಿ, ಆ ಭಗವಂತ ನಮ್ಮನ್ನ ಈ ಕಾಯಕ ಮಾಡಾಕತ್ತೇಳೆ ಹುಡ್ಸ್ಯಾನ. 4 ಮನೆ ಭಿಕ್ಷೆ ಬೇಡಿ ತಂದು ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟೆ ತುಂಬಬೇಕ್ರಿ ಧಣಿ. ಅಪ್ಪರ ಬಲ್ಲೋರು ಒಂದು ಮಾತು ಹೇಳ್ಯಾರಲ್ರಿಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಧಣ್ಯರ, ಈ ಬುಡುಬುಡಿಕೆ ನಮಗೆ ನೀವು ಇಟ್ಟಿರೋ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಬಹಳ ಸಂತೋಷ ಆಕೈತಿ ದಣಿ, ಬಹಳ ಸಂತೋಷ ಆಕೈತಿ. ಶಿವಲಿಂಗ, ನೀನು ತುಂಬ ಸ್ವಾಭಿಮಾನಿ ಕಣ. ಆಯ್ತು, ನಿನಗೆ ಯಾವಾಗ ನೆನಪು ಬರುತ್ತೋ ಆವಾಗ ಬರೋದನ್ನು ಮಾತ್ರ ತಪ್ಪಿಸ್ಬೇಡ, ಆಯ್ತಾ? ಪಾರ್ವತಿ, ಪಾರ್ವತಿ, ನಮ್ಮ ಶಿವಲಿಂಗ ಬಂದಿದ್ದಾನೆ, ಬಾರ ಕಡೆ. ಚೆನ್ನಾಗಿದ್ಯಾ? ಚೆನ್ನಾಗದೇನ್ರಿ ಇವ? ಯಾವಾಗ ಬಂದಿ? ಈಗರ ಬಂದ್ರಿ ಇವ. ಶಿವಲಿಂಗಣ್ಣ, ಮತ್ತೇನ್ ಹೇಳ್ತೈತಪ್ಪ ಈ ನಿನ್ ಬುಡುಬುಡಿಕಿ ಭವಿಷ್ಯ? ಯವ್ವ ತಾಯಿ, ದೇವರಾದ ಆ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ತಾಯಿ, ಆ ದೇವಲೋಕದ ಬುಡುಬುಡಿಕೆ ವಾಣಿ ಇದೈತಿ. ಹೋದಲ್ಲಿ ಬಂದಂತ ಪೀಡಾನ ಬಯಲು ಮಾಡ್ತೈತಿ. ಯವ್ವ, ಈ ಮನೆಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದು ನಿಂತಾಳ. ಆ ಕೊಪ್ಪಳ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ, ಆ ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡೋದೈತೆ ಎಣ್ಣ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟ್ರಿಗಳು, ಇವನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನ ಉತ್ತಿ ಬಿತ್ಸಾಕ ಒಬ್ಬ ಸರದಾರ ಇಲ್ಲ. ಅರಮನೆ ಅಂತ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗಳ ಹಾಡ್ಲಿಲ್ಲ, ಕೂಸಿರಳೋ ಧ್ವನಿ ಮಾತ್ರ ನಾ ಕೇಳೇ ಇಲ್ಲ. ಇಷ್ಟೆಲ್ಲ ಇದ್ರು ಈ ಮನೆಗೆ ದೀಪ ಹಚ್ಚಾಕ ಒಬ್ಬ ವಾರಸ್ದಾರನೂ ಇಲ್ಲ. ಆದ್ರ ಊರು ಜನ ಎಲ್ಲ ಬಂಜೆನ್ನು ಚುಚ್ಚು ಮಾತು ಮಾತ್ರ ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನಿ ಬಾಗಿಲಿಗೆ ಬಂದೈತಿ, ರಕ್ತದ ಕುಡಿ ಮಡಿಲಿಗೆ ಸೇರುವುದೈತಿ, ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀ ಹಿಂಗ ಒಗಟಿಟ್ಟ ಮಾತಾಡಿದ್ರ ನನಗೇನ್ ಅರ್ಥ ಆಕತಿ? ಅದೇನಂತ ಬಿಡಿಸಿ ಹೇಳಿದ್ರ ನನ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತ. ಯವ್ವ ತಾಯಿ, ಈ ಬುಡುಬುಡಿಕೆನ ನಾಲಿಗೆಗ ಕರಿನಾಗರ ಮಚ್ಚೈತಿ, ನಾ ಹೇಳುದೆಲ್ಲ ಖರೇನ ಐತಿ. ಯವ್ವ, ನೀವು ನನ್ನ ಮಾತು ನಂಬಿ ನಾನು ಹೇಳ್ದಂಗೆ ನಡಿತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ ಇವತ್ತ ಸೇರುವುದೈತಿ. ಶಿವಲಿಂಗ, ನಿನ್ನ ಮಾತು ತಪ್ಪು ಒಪ್ಪು ಅಂತ
ತಕ್ಕಡಿಯಲ್ಲಿಟ್ಟು ನಾವು ಯಾವತ್ತಾದ್ರೂ ತೂಕ ಮಾಡಿದ್ದೇವೆ ನಾವು? ನೀವೇನು ಹೇಳ್ತಿದ್ದಿ ಅದೆಲ್ಲ ನಂಬ್ಕೊಂತ ಬಂದಿದ್ದೀವಿ ತಾನೆ. ಹಿಂದೆ ಇಂದು ಮುಂದೆಯೂ ಕೂಡ ನಂಬ್ತೀವಿ. ಅದೇನು ಅಂತ ಬಿಡಿಸಿ ಹೇಳು. ಬುಡಕ್ಕೆ ಬಂದಾನ, ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲಿಟ್ಟು ಒಳಗ್ ಬಾ ತಾಯಿ, ಒಳಗ್ ಬಾರವ. ಅಜ್ಜ, ನನ್ನೇ ಕೊಳಕರ್ದೆ ಅಜ್ಜ. ನೀನೇ ಭಿಕ್ಷೆ ಹಾಕ್ಸ್ಕೊಂಡು ಹೊರಗೆ ಬಂದ್ರೆ ಆಗ್ತಿದ್ದಿಲ್ಲನು? ಇನ್ನು ಮುಂದೆ ಈ ಬುಡುಬುಡಿಕೆಯನ್ನು ಬೆನ್ನ ಹತ್ತಿ ಊರೂರು ಸುತ್ತಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದ ನೀನು ಈ ಅರಮನೆಯ ಮಗಳಾಗಿ ಬಾಳಬೇಕು. ಹೂನವ, ಇನ್ನು ಮುಂದ ಇದ ನಿನ್ನ ತವರು ಮನಿ, ಇವ್ರ ನಿನ್ನ ಪಾಲಿನ ತಂದೆ ತಾಯಿ ಇದ್ದಂಗ. ಶಿವಲಿಂಗಣ್ಣ, ಯಾರೀ ಹುಡುಗಿ? ಈ ಹುಡುಗಿ ಸಣ್ಣ ಕೂಸಿದಾಗ ಇವಳು ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದಳ್ರಿ ಅವ್ವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ ಯವ್ವ. ಈ ಹುಡುಗಿಗೂ ಈ ಮನೆತನಕ್ಕೂ ಭಾಳ ಹತ್ತಿರದ ಸಂಬಂಧ ಐತಿ. ಹುನ್ರಿ ಅವ್ವ, ಈ ಹುಡುಗಿ ಮೈಯಾಗ ಹರಿಯೋ ರಕ್ತ ಇದ ಮನಿ ಇದ ಐತಿ. ಅಲ್ಲೋ ಶಿವಲಿಂಗ, ಇವಳು ಈ ಮನೆ ಮಗಳು ಅಂತ ಹೇಳ್ತಾ ಇದೀಯ. ಇವಳು ಮೈಯಲ್ಲಿ ನಮ್ಮ ವಂಶದ ರಕ್ತ ಹರಿತಾ ಇದೆಯಾ ಅಂತ ಹೇಳ್ತಾ ಇದೀಯ. ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳೋ. ಕಣಿ, ಈ ಬುಡುಬುಡಿಕೆನ ಮಾತು ನಾಲ್ಗಿ ತುದಿ ಮ್ಯಾಗೈತಿ. ಆ ಕಾಲಗರ್ಭದ ಸತ್ಯ ಆ ನಮ್ಮಪ್ಪ ಗವಿಸಿದ್ದಪ್ಪಗೆ ಮಾತ್ರ ತಿಳಿದೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷಿಟ್ಟು ಕೇಳ್ರಿಯಪ್ಪ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಪ್ಪ, ನಿಮ್ಮ ವಂಶದ ರಕ್ತಕ್ಕೆ ಹುಟ್ಟಿದ ಕೂಸು ಐತ್ರಿ ಅಪ್ಪ ಇದು. ಅಂದ್ರ ನಿಮ್ಮ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಲ್ರಿ ಅಪ್ಪ ಆಕೆ. ಶಿವಲಿಂಗ, ಶಿವಲಿಂಗ, ನೀನು ಏನು ಹೇಳ್ತಾ ಇದ್ದೀಯೋ? ಇವಳು ನಮ್ಮಣ್ಣ ಬೆಟ್ಟಪ್ಪನ ಮಗಳು ಅಂದ್ರೆ ಈ ಕಂದ ನಮ್ಮ ವಂಶದ ನಂದಾದೀಪ. ಪಾರ್ವತಿ, ಇವತ್ತು ಆ ಭಗವಂತನ ಆಶೀರ್ವಾದದಿಂದ, ಅವನ ಅನುಗ್ರಹದಿಂದ ಆಶ್ಚರ್ಯಕರ ರೀತಿಯಲ್ಲಿ ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ, ಅವಿಸ್ಮರಣೀಯವಾದ ಘಟನೆ ನಮ್ಮ ಕುಟುಂಬದಲ್ಲಿ ಘಟಿಸಿತು. ಇದಕ್ಕೆಲ್ಲ ನಮ್ಮ ಅರಿವಿಗೆ ಅತೀತವಾದ ಅಗೋಚರ ಶಕ್ತಿಯೇ ಕಾರಣ. ಶಿವಲಿಂಗ, ಕಡಲ ಮಧ್ಯದಲ್ಲಿ ದಿಕ್ಕು ಕಾಣದೆ ನಿಂತ ನನ್ನ ಜೀವನದ ಹಡಗಿಗೆ ಇಂದು ದಾರಿ ದೊರೆಯಿತು. ಅಂಧಕಾರದ ಆಳದಲ್ಲಿ ಬಿದ್ದ ನಮ್ಮ ಬದುಕಿಗೆ ಬೆಳಕು ಮೂಡಿತು. ಶಿವಲಿಂಗ, ಬೆಳಕು ಮೂಡಿತು. ಶಿವಲಿಂಗಣ್ಣ, ನೀ ಹೇಳ್ತಿರೋ ಮಾತು ಖರೆ ಐತ್ಯಾ? ಹಂಗಾದ್ರ ಈ ಹುಡುಗಿನ ಒಂದಿನ ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಲ್ಲ, ಇವಳು ಯಾರು ಅಂತ ನಮ್ಮ ಪರಿಚಯ ಮಾಡಿಸ್ಲಿಲ್ಲ. ಅದಕ್ಕ ಕಾಲ ಕೂಡಿ ಬಂದಿದ್ದಿಲ್ಲ ತಾಯಿ. ಆ ಕಾಲ ಇವತ್ತು ಕೂಡಿ ಬಂದೈತಿ ಯವ್ವ. ಹಸ್ದಾಗ ಹಳಸಿದನ್ನ ಉಂಡ್ರು ಅಮೃತ ಉಂಡಂಗ ಆಕೈತಿ ತಾಯಿ. ಆ ಕೊಪ್ಪಳ ಗವಿಸಿದ್ದೇಶ್ವರನ ಆಜ್ಞೆ ಇವತ್ತಾಗೈತಿ ಯವ್ವ. ಎಲ್ಲಿ ನಿಮ್ಮ ಹೊಟ್ಟೆಗ ಮಕ್ಕಳು ಹುಟ್ಟಿ ಬಿಟ್ರೆ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ತಿಳ್ಕೊಂಡು ಇಷ್ಟು ವರ್ಷ ನಾನು ಹೇಳಿದ್ದಿಲ್ರಿ ಅವ್ವ. ಮೇಲಾಗಿ ಇವ್ರ ತಾಯಿಗೂ ಈ ದೊಡ್ಡವ್ರ ಮನೆ ಸೇರಿಸುವ ಇಷ್ಟ ಇರಲಿಲ್ಲ ತಾಯಿ. ಅಲ್ಲೋ ಶಿವಲಿಂಗ, ನಮ್ಮಣ್ಣ ಬೆಟ್ಟಪ್ಪನ ಹೊಟ್ಟೆಯಲ್ಲಿ ಅವಳಿ ಜವಳಿ 2 ಮಕ್ಕಳಲ್ವೇನೋ? ಮತ್ತೆ ನೀನು ಒಬ್ಬಳನ್ನೇ ಕರ್ಕೊಂಡು ಬಂದಿದೀಯಾ? ಹೌದ್ರಿ ಧಣಿ, ನೀವು ಕೇಳಿರೋ ವಿಚಾರ ಖರೇನೇ ಐತಿ. ಆದ್ರ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೋತೀನಿ ಅಂತ ಅವತ್ತು ಹೋದವ. ಇವತ್ತಿನವರೆಗೂ ಬಂದೇ ಇಲ್ರಿ ಅಪ್ಪ. ಅವ ಎಲ್ಲದಾನೋ, ಯಾವ ಊರಾಗದಾನೋ, ಏನು ಮಾಡಕತ್ತಾನೋ ಆ ನಮ್ಮಪ್ಪ ಗವಿಸಿದ್ದಪ್ಪಗ ಗೊತ್ತ್ರಿ ಅಪ್ಪ. ರೀ, ಹೋಗ್ಲಿ ಬಿಡ್ರಿ. ಶಿವಲಿಂಗನ ಉಪಕಾರದಿಂದ, ಆ ದೇವರ ದಯದಿಂದ ನಮ್ಮ ಭಾವನ 2 ಮಕ್ಕಳೊಳಗೆ ಒಬ್ಬಳಾದ್ರೂ ನಮಗೆ ಸಿಕ್ಕಲಲ್ಲ. ನನಗದೇ ಸಂತೋಷ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅಮ್ಮ ಬಾರಮ್ಮ ಇಲ್ಲಿ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನಾ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರು ಕೂಡ ಇದೆ. ಬಾ ಕಂದ ಇಲ್ಲಿ. ಅಜ್ಜ,
ಹೋಗುವಾ ಹೋಗು. ಅವರು ಬೇರೆ ಯಾರು ಅಲ್ಲ, ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅದಾರ. ಅಗೋ ಆ ಫೋಟೋದಾಗ ಕಾಣ್ತಾರಲ್ಲ, ಅವರ ನಿನ್ನ ತಂದೆ ಜಮೀನ್ದಾರ್ ಬೆಟ್ಟಪ್ಪ. ಎಲ್ಲೋ ಹುಟ್ಟಿ ಎಲ್ಲೋ. ಹಾಗಾದ್ರೆ ಇವರು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ? ಅಳಬೇಡ ಮಗಳೇ, ಇವತ್ತಿನಿಂದ ನೀನು ನಮ್ಮನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿಬಾರ್ದು. ನೀನು ನಮ್ಮ ಸ್ವಂತ ಮಗಳಮ್ಮ. ಅಪ್ಪ ಅವ್ವ ಅಂತ ಕರೆದ್ರೆ ಸಾಕು. ಹಾಗೆ ಕರೆದ್ರೆ ನಮ್ಗೆ ಸಂತೋಷ ಆಗೋದು. ನುಡ್ದೈತಿ ಹಾಲಕ್ಕಿ ನುಡ್ದೈತಿ. ಅಕ್ಕಿ ತನ್ನ ತಾಯಿ ಗೂಡಿಗೆ ಸೇರೈತಿ. ಉತ್ತರಕ ಕೋಲು ಮಿಂಚು ಹೊಡೆದು ದಕ್ಷಿಣಕ ಗುಡುಗಿನ ಶಬ್ದ ಕೇಳೈತಿ. ಅಮ್ಮ ಶ್ರಾವಣಿ, ಈಗ ನಿನಗೆ ಸಂತೋಷ ಆಯ್ತು ತಾನೇ? ಅಜ್ಜ, ನೀನೇನೋ ನನ್ನ ಕುಟುಂಬದ ಗೂಡಿಗೆ ತಂದು ಬಿಟ್ಟಿ. ಆದ್ರ ನೀನ್ ಕೂಡ ಹರಕ ಗುಡಿಸಲ್ದಾಗ ಬೆಳೆದು ನೀನು ಬೇಡಿಕೊಂಡು ತಂದ ಆ ಭಿಕ್ಷೆನ ಹಂಚ್ಕೊಂಡು ಉಣ್ತಿದ್ದೀವಲ್ಲ, ಅದನ್ನ ಮರ್ತ ನಿನ್ನಾಗ್ಲಿ ಮನ್ಯಾಗ ನಾ ಹೆಂಗಿರ್ಲಿ ಅಜ್ಜ? ಇಲ್ಲ ಅಜ್ಜ, ಇಲ್ಲ, ನಾನು ನಿನ್ ಕೂಡ ಬರ್ತೇನೆ. ಹುಚ್ಚಮ್ಮ, ಹಳೆ ಹುಚ್ಚಮ್ಮ, ಹಂಗೆಲ್ಲ ಮಾತಾಡ್ಬಾರ್ದವ, ಹಂಗೆಲ್ಲ ಮಾತಾಡ್ಬಾರ್ದು. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗಾಕಬೇಕು. ಇದು ಆ ನಮ್ಮ ಪಪ್ಪ ಕೊಪ್ಪಳ ಗವಿಸಿದ್ದೇಶ್ವರನ ಆಜ್ಞೆ ಐತಿ. ಯವ್ವ, ನಾವೆಲ್ಲ ಕೇವಲ ನೆಪಕ್ಕೆ ಮಾತ್ರ. ಅವ ಆಡಿಸುವ ಸೂತ್ರದ ಗೊಂಬೆಗಳು ನಾವು. ಸೂತ್ರವೆಲ್ಲ ಅವನ ಕೈಯಾಗ. ಅವ ಆಡಿಸ್ತಾನ, ಆಡಬೇಕು. ಅವ ನಗಸ್ತಾನ, ನಗಬೇಕು. ಅವ ಒಂದಿಲ್ಲ ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು. ಯವ್ವ, ಈ ಬುಡ್ಬುಡ್ಕೆನ ಬೆನ್ನ ಹತ್ತಿ ನೀ ಏನು ಕಾಣೋದೈತಿ ತಾಯಿ? ಈ ಬುಡ್ಬುಡ್ಕೆನ ಜೀವನ ಅಂದ್ರ ಹರಿಯೋ ನದಿ ಇದ್ದಂಗ. ಇವತ್ತು ಈ ಊರಾಗ ಹರಿದ್ರೆ ನಾಳೆ ಮತ್ತೊಂದು ಊರಾಗ. ಶ್ರಾವಣಿ, ಬಾರಮ್ಮ. ಕಂದ, ನಿನಗೇನಮ್ಮ ಇಷ್ಟ? ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ಧನಿ. ಈ ಧಣಿ ಗಿಣಿ ಅಂತ ಅನ್ಬೇಡ ನೋಡಿ, ಅಪ್ಪ ಅಂತ ಕರಿಬೇಕು. ಎಲ್ಲಿ ಒಂದೇ ಒಂದ್ಸಲ ಅಪ್ಪ ಅಂತ ಕರಿಯಮ್ಮ. ಅಪ್ಪ, ನಿನ್ಗೆ ಕಾಲೇಜ್ಗೆ ಹೋಗ್ಬೇಕು, ವ್ಯಾಸಂಗ ಮಾಡಬೇಕು, ಪದವೀಧರಳಾಗಬೇಕು ಅನ್ನೋ ಆಸೆ ತುಂಬಾ ಇದೆ ತಾನೆ? ಇಲ್ಲಿ ನೋಡ್ರಿ, ನಮ್ಮ ಶ್ರಾವಣಿ ಕುತ್ತಿಗೆಗೂ ನಿಮ್ ಕುತ್ತಿಗೆಯಾಗ ಐತಲ್ಲ ಮಚ್ಚೆ, ಹಂಗ ಮಚ್ಚೆ ಐತಿ. ಪಾರ್ವತಿ, ಇವಳಾರು? ಇವಳು ನಮ್ಮ ವಂಶದ ಕುಡಿ ತಾನೆ. ಈ ಸೂರ್ಯ ವಂಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿನ ಕೊರಳಲು ಈ ಮಚ್ಚೆ ಇರಬೇಕು, ಇರುತ್ತೆ. ಕಲ್ಲು ಕಲ್ಲು ಬಡದಾಡಿ ಕರಗಿ ನೀರಾಗಿ ಆ ಕೊಪ್ಪಳ ಗವಿಸಿದ್ದೇಶ್ವರನ ಆಜ್ಞೆಯಿಂದ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದು. ಶ್ರಾವಣಿ, ಏನಮ್ಮ ಕಾಲೇಜ್ ಹೋಗೋದಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದೀಯಾ? ಹೌದ್ರಿ ಧಣ್ಯರ, ಈ ಹುಡುಗಿಗೆ ಕಾಲೇಜ್ ಕಲಿದಂದ್ರೆ ಎಲ್ಲಿಲ್ಲದ ಇಷ್ಟ ಐತ್ರಿ ಅಪ್ಪ. ಆದ್ರೆ ಏನು ಮಾಡುದ್ರಿಪ್ಪ, ನಮ್ಮೂರಾಗ 10ನೇವರೆಗೂ ಸಾಲ ಐತ್ರಿ, ಅಲ್ಲಿವರೆಗೂ ನಾ ಕಲ್ಸಿನ್ರಿ. ಮುಂದೆ ಈಕಿ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ರಿ ದಣಿ. ಬಲ್ಲೋರು ಒಂದು ಮಾತು ಹೇಳ್ತಾರಲ್ರಪ್ಪ, ಬೆಳೆದು ನಿಂತು ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರಗೋ ಬೆಣ್ಣಿನ ಅಂಗೈಯಾಗಿ ಹಿಡ್ಕೊಂಡು ಬಿಸಿಲಾಗ ತಿರುಗಾಡೋದು ಎರಡೂ ಒಂದ ಅಂತೇಳಿ. ಹಾಗಾಗಿ ಹೆದರಿ ನಾನು ಸುಮ್ಮನಾಗ್ಬಿಟ್ರಿಪ್ಪ. ಅಪ್ಪರ ಇನ್ನೇನ್ರಿ, ನಮ್ಮ ಶ್ರಾವಣಿ ನೀವು ಮೂಡಿದಾಗ ಬಂದು ಬಿದ್ದು ನಿಮ್ಮ ಕರುಣೆಯಿಂದ ನಮ್ಮ ಶ್ರಾವಣಿ ಆಸೆ ಈಡೇರಿದ್ರೆ ನನಗಷ್ಟೇ ಸಾಕ್ರಿ ದಣಿ, ಅಷ್ಟೇ ಸಾಕು. ನಮ್ಮ ಶ್ರಾವಣಿ ಕಾಲೇಜ್ ಕೊಲ ಅವಶ್ಯಕತೆ ನನಗೇನಿಲ್ಲ. ಅಲ್ಲ ರೀ, ನಮಗೇನು ಕಡಿಮೆ ಆಗೈತಿ? ಲಕ್ಷ್ಮವ್ವ ಕಾಲು ಮುರ್ಕೊಂಡು ಬಿದ್ದಾಳ, ಕುಂತು ತಿಂದ್ರು ಕರಗಲಾರ್ದಷ್ಟು ಆಸ್ತಿ ಐತಿ. ಶ್ರಾವಣಿ, ನೀನು ಕಾಲೇಜ್ ಕಲ್ತು ನೌಕರಿ ಮಾಡೋ ಅವಶ್ಯಕತೆ ನಮಗೇನಿಲ್ಲವ. ನಮ್ಮ ಮನಿ ಒಳಗ ಮಹಾರಾಣಿ ಹಂಗಿದ್ರೆ ನನಗಷ್ಟ ಸಾಕು. ಏನ್ ಪಾರ್ವತಿ, ಏನಂತ ಮಾತಾಡ್ತಿದ್ಯಾ? ನೋಡಲ್ಲಿ ಕಾಲೇಜ್ಗೆ ಹೋಗುವಂತ ತಕ್ಷಣ ನಮ್ಮ ಶ್ರಾವಣಿ ಮುಖ ಮಲ್ಲಿಗೆ ಹೂವಿನ ತರ ಅರಳಿತ್ತು. ಈಗ ಬೇಡ ಅಂತಲೇ ಅಳಲಿಕ್ಕೆ ಆರಂಭ ಮಾಡಿದ್ದಾಳೆ.
ಅಲ್ಲ ಕಣೆ, ಕಾಲೇಜ್ ಕಲ್ತವರೆಲ್ಲ ನೌಕರಿ ಮಾಡಲೇಬೇಕು ಅನ್ನೋ ರೂಲ್ಸ್ ಇದೆಯೇನು? ನಮಗೆ 10 ಶಿಕ್ಷಣ ಸಂಸ್ಥೆಗಳು, 100 ಫ್ಯಾಕ್ಟ್ರಿಗಳಿದ್ದಾವೆ. ಅವುಗಳೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ವ್ಯವಹಾರ ಜ್ಞಾನಕ್ಕೋಸ್ಕರವಾಗಿ ಆದರೂ ಇವಳು ಕಾಲೇಜ್ ಓದಲೇಬೇಕು, ಓದಿಸ್ತೀನಿ. ಶ್ರಾವಣಿ, ಇವತ್ತೇ ನಮ್ಮ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ನಿನ್ನೆ ಅಡ್ಮಿಷನ್ ಮಾಡಿಸ್ತೀನಿ, ಓಕೆನಾ? ಬೆಟ್ಟದಂತ ಮೊಟ್ಟೆಯಲ್ಲಿ ಚಿನ್ನದಂತ ಮರಿ ಹುಟ್ಟಿ ಸೂರ್ಯನ ಬೆಳಕು ಹೊರ ಹೊಮ್ಮು ಹೊತ್ತು ಬಂದಾಯ್ತಣ್ಣ, ಬಂದಾಯ್ತು. ನನಗಿನ್ನ ಅಪ್ಪಣೆ ಕೊಡ್ರಪ್ಪ, ನಾನೇನು ಬರ್ತೀನಿ. ಶಿವಲಿಂಗ, ಈ ನಮ್ಮ ಮನೆಯಲ್ಲಿ ಸಂತೋಷದ ಹಾಲ್ಗಡಲನ್ನೇ ಹರಿಸಿ ಬರೀ ಕೈಲಿ ಹೋಗ್ತಿದ್ದಿದ್ಯಾ? ಖಂಡಿತ ಬೇಡ. ಪಾರ್ವತಿ, ಏ ಪಾರ್ವತಿ, ಪಾರ್ವತಿ, ಏ ಮಗಳು ಬಂದ್ಲು ಅಂತ ಅವಳಲ್ಲೇ ಮೈ ಮರ್ತು ಬಿಡ್ತೀಯೋ, ನನ್ನನ್ನು ಸ್ವಲ್ಪ ಮಾತು ಗಮನಿಸ್ತೀಯೋ? ನೋಡು, ನಮ್ಮ ಶಿವಲಿಂಗ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ನಮ್ಮ ಸಂಪ್ರದಾಯದ ಪ್ರಕಾರ ಕಾಳು ಕಡಿ ಬೆಲ್ಲ ಕೊಬ್ಬರಿ ಎಲೆ ಅಡಿಕೆ ಬಟ್ಟೆ ಬರೆ ದುಡ್ಡು ಕೊಟ್ಟು ಕಳಿಸ್ಕೊಡು. ನನ್ನ ಮಗಳು ಬಂದಿರೋ ಖುಷಿಲಿ ನಾನು ಎಲ್ಲ ಮರ್ತು ಬಿಟ್ಟಿದ್ದೀನಿ. ಒಂದು 5 ನಿಮಿಷ. ಶ್ರಾವಣಿ ಬಾರು. ಬರ್ತೀಯಾ? ಶಿವಲಿಂಗ, ಎಷ್ಟೋ ವರ್ಷಗಳಿಂದ ನನ್ನ ಪಾರ್ವತಿಯ ಮೊಗದಲ್ಲಿ ನಗುವಿನ ಕಳೆನೇ ಕಂಡಿರಲಿಲ್ಲ. ಇವತ್ತು ನನ್ನ ಪಾರ್ವತಿ ತುಂಬಾ ಸಂತೋಷ ಆಗಿದ್ದಾಳೆ. ಅದಕ್ಕೆ ಏನು ಕಾರಣ? ನೀನು ಈ ಮನೆಯಲ್ಲಿ ಬರೀ ನೀನು ಬುಡುಬುಡಿಕೆ ಭವಿಷ್ಯ ಹೇಳುವ ಮಾತ್ರ ಕಾಣಲಿಲ್ಲ ನನ್ನ ಕಣ್ಣಲ್ಲಿ. ಈ ನಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಸಂತೋಷದ ಅಲೆಯನ್ನೇ ಎಬ್ಬಿಸಿದ ಹರಿಕಾರ ಗಣಪ ನೀನು. ಅಷ್ಟಲ್ಲದೆ ನಮ್ಮಣ್ಣ ಬೆಟ್ಟಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದ ಕರುಳು ಕುಡಿಯನ್ನೇ ತಂದು ಈ ನನ್ನ ಉಡಿಯಲ್ಲಿ ಹಾಕಿದೆ. ಈ ನಿನ್ನ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ಇದನ್ನೇನು ಮಾಡಕತ್ತೀರಿ ಅಪ್ಪ? ಅಪ್ಪರ, ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಅಪ್ಪರ, ನಾನು ಈ ಮನೆಯ ಉಪ್ಪುಂಡು ಬೆಳೆದವದೀನಿ. ಮೇಲಾಗಿ ಈ ಮನೆತನ ಉದ್ಧಾರ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಆಯ್ತು. ನನ್ನ ಕರ್ತವ್ಯ ನಾ ಮಾಡೀನ್ರಿ ಅಪ್ಪ. ಅಷ್ಟೇ ರೀ ಅಪ್ಪ, ಅಷ್ಟೇ. ನಿನ್ನ ಕರ್ತವ್ಯ ನೀನು ಅಂತ ಅನ್ಕೊಂಡಿದ್ಯಾ, ಆದ್ರೆ ನಮಗದು ಎಂಥ ಸಂತೋಷ ತಂದಿದೆ ಅಂದ್ರೆ ಬೆಟ್ಟದಷ್ಟು ಸಂತೋಷ ಉಂಟು ಮಾಡಿದೆ. ಪಾರ್ವತಿ, ಶಿವಲಿಂಗಣ್ಣ, ಆಗಾಗ ನೀನು ಮನೆ ಕಡೆ ಬರ್ಕೊಂತ ಹೋಗ್ಕೊಂತಿರು. ನೀನು ಬರೋದ್ರಿಂದ ನಮ್ಮ ಶ್ರಾವಣಿನ ಖುಷಿಯಾಗಿರ್ತಾಳ. ಆಯ್ತ್ರಿ ಅವ್ವ, ನೀವು ಹೇಳಿದಂಗ ಆಗಲಿ. ಅವಾಗ ಬರ್ತಿರ್ತೀನಿ ತಾಯಿ. ಅವ್ವ, ನನಗಿನ್ನ ಅಪ್ಪಣೆ ಕೊಡ್ರಿ ಅವ್ವ. ಹೇ ಶಿವಲಿಂಗ, ಹಲೋ, ಹಾಗೆ ಹೋಗೋದಾ? ಹಾಗೆ ಹೋಗಿ ಕೂಡುದು. ನೋಡು, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ ಹೋಗ್ಬೇಕು. ನಡಿ ಒಳಗಡೆ. ಧಣಿ, ಇನ್ನೊಂದು ಮಾತ್ರಿ ಅಪ್ಪ. ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿ ಅಪ್ಪ. ಇನ್ನು ಮುಂದ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮೇಗಿರುವ ದೀಪ ನಂದಲಾರ್ದಂಗೆ ಕಾಯ್ಬೇಕ್ರಿ ಅಪ್ಪ. ಅಷ್ಟ ಅಲ್ರಿ ಅಪ್ಪ, ಪ್ರತಿ ಅಮಾವಾಸ್ಯೆ ದಿನ ನಿಮ್ಮ ಮನೆ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು. ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದ ನೀಡಿಸ್ಬೇಕು. ಇದನ್ನ ತಪ್ಪಲಾರ್ದ ಮಾಡಿದ್ರೆ ಈ ನಿಮ್ಮ ಮನೆತನಕ ಬಲು ಒಳ್ಳೇದಾಕೈತಿ ಅಂತ ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿ ಅಪ್ಪ. ಅಪಾರ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕ್ ಹೋಗ್ಬೇಡ್ರಿ ಅಪ್ಪ. ಆಯ್ತಪ್ಪ, ತಪ್ಪದ ಹಾಗೆ ನೀನು ಹೇಳಿದ ಹಾಗೆ ನಡ್ಕೋತೀನಿ. ನೀನ್ ಮಾತ್ರ ಊಟ ಮಾಡ್ಕೊಂಡು ಹೋಗೋದನ್ನ ಮರಿಬೇಡ. ನಡಿ ಒಳಗಡೆ ಹೋಗು. ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಳ್ಳೇದಾಗತ್ತಂದ್ರ ನೀ ಏನ್ ಕೆಲಸ ಹೇಳಿದ್ರು ಮಾಡ್ತೀವಿ, ಆಯ್ತಿಲ್ಲ? ಸಂತೋಷ ತಾಯಿ, ಸಂತೋಷ. ಧಣಿ, ಊಟ ಈಗೇನು ಬ್ಯಾಡ್ರಿ ಅಪ್ಪ. ಯಾಕೋ? ಮತ್ತೆ ಯಾವಾಗಾರ ಬಂದಾಗ ಮಾಡ್ತೀನಿ ರೀ ಅಪ್ಪ. ಅವರ ನನಗಿನ್ನ ಅಪ್ಪಣೆ ಕೊಡ್ರಿ ತಾಯಿ. ಅಮ್ಮ ಶ್ರಾವಣಿ, ನಾನಿನ್ನು ಹೋಗಿ ಬರ್ತೀನಿ ತಾಯಿ. ಅಜ್ಜ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರು. ನೀನೊಬ್ಬನೇ ಮನೇಲಿ ಇರ್ತೀನಿ ಅಂತ ಊಟ ಮಾಡದೆ ಹಾಗೆ ಇರಬೇಡ ಅಜ್ಜ. ನನ್ಗೋಸ್ಕರನಾದ್ರೂ ಈ ಮನೆಗೆ ಬರ್ತಾ ಇರು ಅಜ್ಜ. ಯಾರಿಗಿಲ್ಲರೋ ಶಿವಲಿಂಗಣ್ಣನ ಬಗ್ಗೆ ಚಿಂತೆ ಮಾಡತ್ತೇನವ? ಚಿಂತೆ ಮಾಡಬೇಡ. ಶಿವಲಿಂಗಣ್ಣ ಆಗಾಗ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ಕೊಂತಿರ್ತಾನ. ಅವಾಗ್ಲಾದ್ರೂ ಖುಷಿ ಆಗಿರ್ತೀಯಲ್ಲ? ಅಲ್ಲ, ನೀನು ಕಾಲೇಜ್ಗೆ ಹೋಗೋ ಹುಡುಗಿ ಈ ರೀತಿ ಹಳ್ಳಿ ಡ್ರೆಸ್ ಹಾಕೊಂಡಿದ್ರೆ ಹೇಗೆ ನೀನು ಕಾಲೇಜ್ಗೆ ಹೋಗೋದು? ನೋಡು, ಆದಷ್ಟು ಬೇಗ ನಿಮ್ಮ ತಂದೆಗೆ ಹೇಳ್ತೀನಿ, ಅವ್ರು ನಿನ್ನ ಪೇಟೆ ಕರ್ಕೊಂಡು ಹೋಗಿ
ನೀನು ಯಾವ ರೀತಿ ಡ್ರೆಸ್ ಬೇಕೋ ಆ ರೀತಿ ಡ್ರೆಸ್ ಕೊಡಿಸ್ತಾರೆ.